ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಓದ್ತಿದ್ದೀರಾ ಅಂದ್ಕೊತೀನಿ. ಇಟ್ಸ್ ಓಕೆ. ಎನಿ ನೋಟಿಫಿಕೇಷನ್, ಯಾವುದೇ ನೋಟಿಫಿಕೇಷನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ಮ ಡೈಲಿ ಪ್ಲಾನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕುಗ್ಬೇಡಿ. ಓಕೆನಾ? ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ಏನಿದು, ಇಟ್ಸ್ ಓಕೆ, ಅದು ಆಗುತ್ತೆ. ಬಟ್ ದಯವಿಟ್ಟು ಕುಗ್ಗೋಕ್ಕೆ ಹೋಗಬೇಡಿ. ನೀವು ಯಾವಾಗ ಡಿಸಪಾಯಿಂಟ್ ಆಗ್ತಿರೋ ಆವಾಗಲೇ ಎಲ್ಲನೂ ಮಿಸ್ ಆಗೋದು. ನಿಮ್ಮ ಕೆಲಸನ ನೀವು ಮಾಡ್ಕೊಂಡೋಗಿ, ನೋಟಿಫಿಕೇಷನ್ ಬರುವಾಗ ಆಗುತ್ತೆ. ಜಸ್ಟ್ ಯು ವಿಲ್ ಕ್ರ್ಯಾಕ್ ಇಟ್. ಓಕೆನಾ? ಸೊ ಇವತ್ತಿನ ವೀಡಿಯೋಗೆ ಹೋಗೋಣ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಬಾಕ್ಸ್. ನಾನು ನಿಮ್ಗೆ ಆನ್ಸರ್ ಹೇಳ್ತೀನಿ, ಡೋಂಟ್ ವರಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ರಿಸರ್ವೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರಲ್ಲ ಯಾವುದ್ಯಾವ ಥರ ರಿಸರ್ವೇಷನ್ ಇದೆ, ಹೇಗೆ ವರ್ಕ್ ಆಗುತ್ತೆ, ಯಾವ್ಯಾವ ಸರ್ಟಿಫಿಕೇಟ್ಸ್ಗಳು ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದನ್ನು ಈ ವಿಡಿಯೋದಲ್ಲೇ ಹೇಳ್ತೀನಿ, ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಓಕೆನಾ? ವಿಡಿಯೋಗೆ ಹೋಗೋಣ. ಸೊ ರಿಸರ್ವೇಷನ್ ಬಗ್ಗೆ, ಓಕೆನಾ? ಇದು ನಮ್ಮ ಕರ್ನಾಟಕದ ಬಗ್ಗೆ ಹೇಳ್ತೀನಿ. ನಮ್ಮದು ಸೆಂಟ್ರಲ್ ಎಕ್ಸಾಮ್ ಬಗ್ಗೆ ಬೇಡ. ಸೆಂಟ್ರಲಲ್ಲಿ ಇನ್ನೊಂದಿನ ಮಾಡೋಣ. ಇವಾಗ ನಾವು ಸ್ಟೇಟಲ್ಲಿ ಯಾವ ಥರ ರಿಸರ್ವೇಷನ್ ವರ್ಕ್ ಆಗುತ್ತೆ, ಯಾವ್ಯಾವ ರಿಸರ್ವೇಷನ್ಸ್ಗಳು ಇರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಓಕೆನಾ? ಸೊ ಫಸ್ಟು ಬಂದ್ಬಿಟ್ಟು ಬರೀ ಕರ್ನಾಟಕದ ಮಾತ್ರ ನಾನು ಹೇಳ್ತಿದ್ದೀನಿ, ಸೆಂಟ್ರಲ್ದು ನಾನು ಹೇಳ್ತಿಲ್ಲ. ಸೆಂಟ್ರಲ್ದು ಇನ್ನೊಂದು ದಿವಸ ಹೇಳ್ತೀನಿ. ಇವಾಗ ಕರ್ನಾಟಕದಲ್ಲಿ ರಿಸರ್ವೇಷನ್, ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕು ಅಂದರೆ ರಿಸರ್ವೇಷನ್ ಹೇಗೆ ವರ್ಕ್ ಆಗುತ್ತೆ, ಯಾವ ಥರ ರಿಸರ್ವೇಷನ್ ಇದೆ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ರಿಸರ್ವೇಷನಲ್ಲಿ ನಮ್ಮಲ್ಲಿ 2 ಟೈಪ್ಸ್ ಆಫ್ ರಿಸರ್ವೇಷನ್ನ ನೋಡ್ಬೋದು. ಒಂದು ವರ್ಟಿಕಲ್ ರಿಸರ್ವೇಷನ್, ಇನ್ನೊಂದು ಹಾರಿಜಾಂಟಲ್ ರಿಸರ್ವೇಷನ್. 2 ಥರ ರಿಸರ್ವೇಷನ್ ಇದೆ, ವರ್ಟಿಕಲ್ ರಿಸರ್ವೇಷನ್ ಆ್ಯಂಡ್ ಹಾರಿಜಾಂಟಲ್ ರಿಸರ್ವೇಷನ್. ಫಸ್ಟು ವರ್ಟಿಕಲ್ ರಿಸರ್ವೇಷನ್ ಅಂದರೆ ಏನು ಹೇಳ್ತೀನಿ. ಸೊ ಫಸ್ಟು ವರ್ಟಿಕಲ್ ರಿಸರ್ವೇಷನ್ ಮುಗಿಸ್ಕೊಳ್ಳೋಣ, ಆಮೇಲೆ ಹಾರಿಜಾಂಟಲ್ ರಿಸರ್ವೇಷನ್ಗೆ ಹೋಗೋಣ. ಎರಡು ಹೇಗೆ ವರ್ಕ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಎರಡು ಕ್ಲಬ್ ಮಾಡ್ಬೋದು, ಅದನ್ನು ಆಮೇಲೆ ಹೇಳ್ತೀನಿ. ಸೊ ವರ್ಟಿಕಲ್ ರಿಸರ್ವೇಷನ್ ಬಂದ್ಬಿಟ್ಟು ಯಾವುದ್ರ ಬೇಸ್ಡ್ ಮೇಲೆ ವರ್ಕ್ ಆಗುತ್ತೆ ಅಂದರೆ, ಇದೊಂದು ಸೋಷಿಯಲ್ ಕೆಟಗರಿ. ಓಕೆನಾ? ಅವಾಗಿಂದ ಬಂದಿರೋ ಅಂಥದ್ದು ಸೋಷಿಯಲ್ ಕೆಟಗರಿ ಅಂದರೆ, ನಮ್ಮ ಸೋಷಿಯಲ್ ಏನಂತಾರೆ, ಸ್ಟೇಟಸ್ ಹೇಗಿದೆಯೋ ಅದ್ರ ಬೇಸಿಸ್ ಮೇಲೆ ನಮಗೆ ರಿಸರ್ವೇಷನ್ ಕೊಟ್ಟಿರೋ ಅಂಥದ್ದು. ಕ್ಯಾಸ್ಟ್ ಬೇಸ್ಡ್ ಮೇಲೆ, ಆಮೇಲೆ ನಮ್ಮದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬೇಸ್ಡ್ ಮೇಲೆ ನಮಗೆ ಕೊಡುವಂಥ ರಿಸರ್ವೇಷನ್ನೇ ವರ್ಟಿಕಲ್ ರಿಸರ್ವೇಷನ್. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರಿಸರ್ವೇಷನಲ್ಲಿ ನಾವು ಯಾವ ಥರ ಕೆಟಗರಿ ನೋಡ್ಬೋದು. ಒಂದು ಜನರಲ್, ನಮಗೆ EWS ಇಲ್ಲ, ನೆನಪಿರಲಿ, EWS ಸ್ಟೇಟಲ್ಲಿ ಇಲ್ಲ, ಬರೀ ಸೆಂಟ್ರಲಲ್ಲಿ ಮಾತ್ರ ಇರೋದು. ಸೊ ಅದನ್ನು ತೆಗ್ದಾಕೋಣ. ಸೊ ಜನರಲ್ ಆದಮೇಲೆ OBC ಆದಮೇಲೆ SC, ಅದಾದಮೇಲೆ ST. ಸೊ ಎಷ್ಟು ಥರ ಆಯಿತು? 4 ಥರ ರಿಸರ್ವೇಷನ್ ನಮಗೆ ಬಂತು. ಸೊ ಫಸ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ರಿಸರ್ವೇಷನ್ ಇದೆ ನೋಡೋಣ. ಸೊ ಫಸ್ಟು ಬಂದುಬಿಟ್ಟು ಜನರಲ್ಗೆ 50% ರಿಸರ್ವೇಷನ್. ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಒಂದು ರೂಲ್ ಆಗಿರೋ ಪ್ರಕಾರ 50% ರಿಸರ್ವೇಷನ್ ಮಾತ್ರ ನಾವು ಕೊಡೋದಕ್ಕೆ ಸಾಧ್ಯ, 50% ಕ್ರಾಸ್ ಆಗಬಾರ್ದು ಅನ್ನೋದೇ ಇರೋದು. ಬಟ್ ಈಗೇನಾಗಿದೆ, ಹೊಸದು ಒಂದು ಕಾನ್ಸೆಪ್ಟ್ ಬಂದಿದೆ ಅಲ್ವಾ, ಏನು ಅಂದರೆ SCಯಲ್ಲಿ ಸಬ್ ಕೆಟಗರೈಸೇಷನ್ ಮಾಡಬೇಕು ಅಂದಿದ್ದರಿಂದ ಅವಾಗ ಏನಾಯಿತು, ಈ ಹೊಸ ರಿಸರ್ವೇಷನ್ ಅಪ್ಲೈ ಆಗಬೇಕು ಅಂತ ಬಂದಾಗ ಈ 50 ರಿಸರ್ವೇಷನ್ ಕಾನ್ಸೆಪ್ಟ್ ಹೊರಟೋಯ್ತು. ಕರೆಕ್ಟ್ ಅಲ್ವಾ? ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಎಂತ ಅಂತ ಆರ್ಡ್ರ್ ಮಾಡಿದ್ದಾರೆ, 50% ರಿಸರ್ವೇಷನ್ ಮಾತ್ರ ನಾವು ಕೊಡೋದಕ್ಕೆ ಸಾಧ್ಯ. ಇನ್ನು 50% ಬಂದುಬಿಟ್ಟು ಜನರಲ್ ಕೆಟಗರಿಯವರಿಗೆ ಎತ್ತಿಡಬೇಕು. ರಿಸರ್ವೇಷನ್ ನೀವು ಒಳಗಡೆ ಏನಾದರೂ ಮಿಕ್ಸಪ್ ಮಾಡ್ಕೊಳ್ಳಿ, SCಗೆ ಎಷ್ಟು ಬೇಕಿದ್ರೂ ಡಿವೈಡ್ ಮಾಡಿ, STಗೆ ಎಷ್ಟು ಬೇಕಿದ್ರೂ ಡಿವೈಡ್ ಮಾಡಿ, ಬಟ್ 50% ಮೀರಬಾರ್ದು. ಬಟ್ ಸ್ಟಿಲ್ ಈಗಲೂ ಕೂಡ ಕೆಲವೊಂದು ಸ್ಟೇಟ್ಸ್ಗಳಲ್ಲಿ 50% ಮೀರಿ ರಿಸರ್ವೇಷನ್ ಕೊಡ್ತಿದ್ದಾರೆ. ಅದರಲ್ಲಿ ತಮಿಳುನಾಡು ಕೂಡ ಒಂದು. ಅದರಲ್ಲಿ 50%ಗಿಂತ ಜಾಸ್ತಿ ರಿಸರ್ವೇಷನ್ ಕೋಟಾನ ಇಟ್ಟಿದ್ದಾರೆ. ಓಕೆನಾ? ಸೊ ಅದು ಬಿಡೋಣ, ಅದು ನಮಗೆ ಬೇಡವಾಗಿದ್ದಿರೋ ವಿಷಯ. ಸೊ ಇವಾಗ ಜನರಲ್ ಅವರಿಗೆ 50% ರಿಸರ್ವೇಷನ್ ಇದೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತಲೂ ಹೇಳ್ತೀನಿ. OBCಗೆ 32% ರಿಸರ್ವೇಷನ್ ಇದೆ. ಓಕೆನಾ? SCಗೆ ಎಷ್ಟು ಪರ್ಸೆಂಟ್ ಇದೆ? 15% ಇದೆ. ದೆನ್ STಗೆ 3% ಇದೆ. ಜನರಲ್ಗೆ 50%, OBCಗೆ 32%, SCಗೆ 15%, STಗೆ 3% ಇದೆ. ಸೊ ರಿಸರ್ವೇಷನ್ 32, 3 + 15 ಇದು 3 ಸೇರಿಸಿದ್ರೆ ನಮಗೆ 50% ರಿಸರ್ವೇಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈಗ OBCಯಲ್ಲಿ ಯಾವ್ದು ಬರುತ್ತೆ? ಕೆಟಗರಿ 1, ಕೆಟಗರಿ 2A, ಕೆಟಗರಿ 2B, ಕೆಟಗರಿ 3A, ಕೆಟಗರಿ 3B. ಅಂದರೆ
OBC ಅಂಡರಲ್ಲೇ ಕೆಲವೊಂದು ಕ್ಯಾಸ್ಟ್ಗಳನ್ನ ಕೆಲವೊಂದು ಕ್ಯಾಟಗರಿಗಳಿಗೆ ಕೊಟ್ಟಿದ್ದಾರೆ. ಯಾವ ಕ್ಯಾಸ್ಟ್ಗಳೇನು ನಮಗೆ ಬೇಡವಾಗಿಲ್ದಿರೋ ವಿಷಯ ಇಲ್ಲ, ನಿಮಗೆ ಬೇಕು ಅಂದರೂ ಕೂಡ ತುಂಬ ವಾಸ್ಟ್ ಆಗುತ್ತೆ. ನೀವು ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಅನ್ನೋದು ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ. ಬೇಕಿದ್ರೆ SC ಸಬ್ ಕ್ಯಾಟಗರೈಸೇಷನ್ ಮಾಡಿದ್ರಲ್ವಾ, ಅದರಲ್ಲಿ ಬೇಕಿದ್ರೆ ನಿಮ್ಮ ಕ್ಯಾಸ್ಟ್ ಯಾವುದಕ್ಕೆ ಬರುತ್ತೆ, ಯಾವ ಕ್ಯಾಟಗರಿಗೆ ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಓಕೆನಾ? ಸೊ ಇದಿಷ್ಟು. ಇದು ಹಳೇದೇ ನಾನು ಹೇಳ್ತಿದ್ದೀನಿ, ಹೊಸದನ್ನ ಹೇಳ್ತಿಲ್ಲ. ಹೊಸದು ನಾವು ಹೇಳ್ತಾ ಇಲ್ಲ, ಯಾಕೆಂದರೆ ಹೊಸದು ಇನ್ನೂ ಕೂಡ ನಮಗೆ ತುಂಬ ಕನ್ಫ್ಯೂಷನ್ ಇದೆ, ತುಂಬ ಪ್ರಾಬ್ಲಮ್ಸ್ಗಳಿರೋದ್ರಿಂದ ನಾನು ಅದನ್ನು ಕನ್ಫರ್ಮಾಗಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಿಲ್ಲ, ಹಳೆ ಕಾನ್ಸೆಪ್ಟೇ ಹೇಳ್ತಿದ್ದೀನಿ. ಸೊ OBCಯಲ್ಲಿ ಇಷ್ಟು ಸಬ್ ಕ್ಯಾಟಗರೀಸ್ಗಳು ಬರುತ್ತೆ. ನೀವು ಯಾವ ಕ್ಯಾಟಗರಿಗಳು ಬರ್ತಿರೋ ಆ ಕ್ಯಾಟಗರಿ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಬೇಕು. ಡೋಂಟ್ ವರಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಹೇಗೆ ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ಗಳಿರಬೇಕು, ಎಲ್ಲ ಅಪ್ಲೈ ಮಾಡಬೇಕು, ರಿಜೆಕ್ಷನ್ ಆದರೆ ಏನು ಮಾಡಬೇಕು ಅನ್ನೋದಕ್ಕೂ ನಾನು ಒಂದು ವಿಡಿಯೋ ಮಾಡ್ತೀನಿ. ಇವಾಗ ನಾವು ರಿಸರ್ವೇಷನ್ ಬಗ್ಗೆ ನೋಡೋಣ. ಓಕೆನಾ? ಎಲ್ಲ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಹೇಗೆ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟ್ಸ್ಗಳು ಹೇಗೆ ಯಾವ್ದು ಬೇಕಾಗುತ್ತೆ ಎಲ್ಲನೂ ಹೇಳ್ತೀನಿ. ಸೊ ಡೋಂಟ್ ವರಿ. ಓಕೆನಾ? ಸೊ ಇದಿಷ್ಟು ವರ್ಟಿಕಲ್ ರಿಸರ್ವೇಷನ್. ಈ ವರ್ಟಿಕಲ್ ರಿಸರ್ವೇಷನ್ನ ನೀವು ಹೇಗೆ ಕ್ಲೈಮ್ ಮಾಡ್ಬೋದು ಅಂದರೆ, ನಿಮ್ಮ ಕ್ಯಾಸ್ಟ್ ಯಾವುದಿದೆಯೋ ಅದನ್ನು ಮಾತ್ರ ನೀವು ಕ್ಲೈಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ತಂದೆ ಕಡೆಯಿಂದ, ನಿಮ್ಮ ತಾತ ಕಡೆಯಿಂದ ನೀವು ಒಂದು ಕ್ಯಾಸ್ಟಿಗೆ ಬಂದಿರ್ತೀರ. ನೀವು OBC ಕ್ಯಾಟಗರಿ 2Aಗೆ ಬಂದಿರ್ತೀರ ಅಂದ್ಕೊಳ್ಳಿ. ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದೇ ಹೊರತು ನಿಮ್ಮ ತಾಯಿ ಕ್ಯಾಸ್ಟ್ ನಿಮಗೆ ಬರಲ್ಲ. ನೀವು ಎನಿ ಕ್ಯಾಟಗರಿಗೆ ಬನ್ನಿ, ನೀವು SCಗೆ ಬನ್ನಿ, STಗೆ ಬನ್ನಿ, ಎನಿ ಕ್ಯಾಟಗರಿಗೆ ಬನ್ನಿ, ನಿಮ್ಮ ತಾಯಿ ಕ್ಯಾಸ್ಟ್ ನಿಮಗೆ ಬರಲ್ಲ. ನೆನಪಿರಲಿ, ತಾಯಿ ಕ್ಯಾಸ್ಟ್ ಅಪ್ಲೈ ಆಗಲ್ಲ, ತಂದೆ ಕ್ಯಾಸ್ಟ್ ಮಾತ್ರ ನಿಮಗೆ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನೀವು ಮದುವೆ ಆಗೋದ್ಮೇಲೆ ನಿಮ್ಮ ಗಂಡ ಕ್ಯಾಸ್ಟ್ ಕೂಡ ನಿಮಗೆ ಬರಲ್ಲ. ಕೆಲವೊಂದು ಸಲ ಏನು ಹೇಳ್ತಾರೆ, ಮದುವೆ ಆಯಿತು ನನ್ನ ಕ್ಯಾಸ್ಟ್ ಚೇಂಜ್ ಆಗುತ್ತೆ. ನೋ, ಚೇಂಜ್ ಆಗಲ್ಲ. ನಿಮ್ಮ ತಂದೆ ಕ್ಯಾಸ್ಟೇ ನೀವು ಕಂಟಿನ್ಯೂ ಆಗ್ತಾ ಇರುತ್ತೆ. ಒಂದು ವೇಳೆ ನೀವೇ ಕನ್ವರ್ಟ್ ಆದರೆ, ಅಂದರೆ ನನಗೆ ಈ ಕ್ಯಾಸ್ಟ್ ಬೇಡ, ನಾನು ಬೇರೆ ಕ್ಯಾಸ್ಟಿಗೆ ಕನ್ವರ್ಟ್ ಆಗ್ತೀನಿ, ಆ ರಿಲಿಜಿಯನ್ನ ತೊಗೊತೀನಿ, ಇಲ್ಲ ಬೇರೆದಕ್ಕೆ ಹೋಗ್ತೀನಿ ಅಂದರೆ ಮಾತ್ರ ನಿಮ್ಮ ರಿಲಿಜಿಯನ್ ಚೇಂಜ್ ಆಗುತ್ತೆ ಹೊರತು ಕ್ಯಾಸ್ಟ್ ಚೇಂಜ್ ಆಗಲ್ಲ. ಎಲ್ಲೂ ಕೂಡ ನೀವು ಕ್ಯಾಸ್ಟಲ್ಲಿ ಕನ್ವರ್ಟ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಕನ್ವರ್ಷನ್ ಅನ್ನೋದು ಒಂದು ರಿಲಿಜನಿಂದ ಇನ್ನೊಂದು ರಿಲಿಜನ್ಗೆ ಹೋಗ್ಬೋದೇ ಹೊರತು ನೀವು ಕ್ಯಾಸ್ಟ್ ಟು ಕ್ಯಾಸ್ಟ್ ಹೋಗೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ಜನರಲ್ ಹುಡುಗಿ, ಓಕೆನಾ, ಜನರಲ್ ಹುಡುಗಿ SC ಹುಡುಗನ್ನ ಮದುವೆ ಆದರು ಅಂದ್ಕೊಂಡ್ರೆ, ನೀವು ಜನರಲ್ ಕ್ಯಾಸ್ಟಲ್ಲೇ ಇರ್ತೀರ. ನಿಮ್ಮ ಹಸ್ಬೆಂಡ್ ಕ್ಯಾಸ್ಟ್ ನಿಮಗೆ ಬರಲ್ಲ. ನೆನಪಿದೆಯಾ? ಅರ್ಥ ಆಗ್ತಿದೆಯಾ? ನಿಮ್ಮ ಹಸ್ಬೆಂಡ್ ಕ್ಯಾಸ್ಟ್ ಬರಲ್ಲ. ಒಂದು ವೇಳೆ ನಿಮ್ಮಿಬ್ಬರಿಗೂ ಒಂದು ಮಗು ಆದರೆ ಆವಾಗ ಮಾತ್ರ ನಿಮ್ಮ ಗಂಡನ ಕ್ಯಾಸ್ಟ್ ಅಂದರೆ SC ಕ್ಯಾಸ್ಟ್ ನಿಮ್ಮ ಮಗಂಗೋ ಅಥವಾ ಮಗಳಿಗೋ ಬರುತ್ತೆ. ನಿಮ್ಮ ಕ್ಯಾಸ್ಟ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಜನರಲ್ ಹುಡುಗಿ ಒಂದು SC ಹುಡುಗನ ಮದುವೆ ಆದರು. ಆ ಪೀರಿಯಡ್ ಆಫ್ ಟೈಮಲ್ಲಿ ಅವರೇನಾದರೂ ಜಾತಿನ ಚೇಂಜ್ ಮಾಡಬೇಕು ಅಂದರೆ ಆಗಲ್ಲ. ಜಾತಿನ ಯಾವತ್ತೂ ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ರಿಲಿಜನ್ನ ಮಾತ್ರ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಒಂದು ಹಿಂದೂ ಹುಡುಗಿ ಒಂದು ಮುಸ್ಲಿಂ ಹುಡುಗನ್ನ ಮದುವೆ ಆದರೆ, ನೀವು ಬೇಕಿದ್ರೆ ನಿಮ್ಮ ಸ್ವಇಚ್ಛೆಯಿಂದ, ನಿಮ್ಮ ಮನಸ್ಫೂರ್ತಿಯಾಗಿ ನೀವು ಬೇಕಿದ್ರೆ ನಾನು ಇಸ್ಲಾಂ ಧರ್ಮಕ್ಕೆ ಹೋಗ್ತೀನಿ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದರೆ, ನೀವು ಬೇಕಿದ್ರೆ ಆ ಟೈಮಲ್ಲಿ ನಿಮ್ಮ ರಿಲಿಜನ್ನ ಕನ್ವರ್ಷನ್ ಮಾಡ್ಕೊಬೋದು. ಓಕೆನಾ? ಬಟ್ ಆದರೆ ಅದೇ ಥರನೇ ಹುಡುಗನೂ ಕೂಡ ಹಿಂದೂ ಆಗಿ ಒಂದು ಮುಸ್ಲಿಂ ಹುಡುಗಿನ ಮದುವೆ ಆಗಿ, ಇಲ್ಲ ಒಂದು ಕ್ರಿಶ್ಚಿಯನ್ ಹುಡುಗಿ, ಎನಿ ಧರ್ಮ, ನೀವು ರಿಲಿಜನ್ನ ಮಾತ್ರ ಕನ್ವರ್ಷನ್ ಆಗ್ಬೋದು. ಜಾತಿನ ಯಾವತ್ತೂ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಮದುವೆ ಆಗಿದ ತಕ್ಷಣ ನಿಮ್ಮ ಕ್ಯಾಸ್ಟು ಚೇಂಜ್ ಆಗಲ್ಲ. ನಿಮ್ಮ ತಂದೆ ಕ್ಯಾಸ್ಟ್ ಯಾವುದಿದೆಯೋ ಅದೇ ಕಂಟಿನ್ಯೂ ಆಗುತ್ತೆ ಟಿಲ್ ಯೋರ್ ಡೆತ್. ನೆನಪಿರಲಿ. ಅರ್ಥ ಆಗ್ತಿದೆಯಾ? ಏನಾದರೂ ಕನ್ಫ್ಯೂಷನ್ ಇದ್ದರೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಹೇಳ್ತೀನಿ. ಓಕೆನಾ? ಮದುವೆ ಆಗೋದ್ರಿಂದ ನಿಮ್ಮ ಕೆಟಗರಿ ಚೇಂಜ್ ಆಗಲ್ಲ. ಒಂದು ವೇಳೆ ಮದುವೆಗಿಂತ ಮುಂಚೆ ನೀವು SC ಆಗಿದ್ದೀರಾ ಅಂದ್ಕೊಳ್ಳಿ, ಮದುವೆ ಆದಮೇಲೆ ನೀವು ಮದುವೆ ಆಗಿರೋ ಹುಡುಗ ಜನರಲ್ ಕೆಟಗರಿಗೆ ಬಂದರೆ ಅಥವಾ OBC ಕೆಟಗರಿಗೆ ಬಂದರೆ, ನಿಮ್ಮ ರಿಸರ್ವೇಷನ್ ಅಥವಾ ನಿಮ್ಮದು ಒಂದು ಕೆಟಗರಿ ಇದೆಯಲ್ಲ ಅದು ಚೇಂಜ್ ಆಗಲ್ಲ. ನೀವು SC ಆಗೇ ಇರ್ತೀರಾ, ನಿಮ್ಮ ಹಸ್ಬೆಂಡ್ OBC ಆಗೇ ಇರ್ತಾರೆ ಅಥವಾ ಜನರಲ್ ಆಗೇ ಇರ್ತಾರೆ. ನೆನಪಿರಲಿ. ಓಕೆನಾ? ಅರ್ಥ ಆಗ್ತಿದೆಯಾ? ಸೊ ನೀವು ಬೈ ಬರ್ತು, ಇನ್ನೊಂದು ಹೇಳ್ದಲ್ಲ, ತಾಯಿ ಕಡೆಯಿಂದ ಯಾವುದೇ ಕಾರಣಕ್ಕೂ ನಮಗೆ ಕ್ಯಾಸ್ಟ್ ಕೊಡಲ್ಲ. ಒಂದು ವೇಳೆ ತಂದೆ ಜನರಲ್ ಆಗಿದ್ದು ತಾಯಿ SC ಆದರೆ ನಮಗೆ ತಂದೆ ಕ್ಯಾಸ್ಟೇ ಕಂಟಿನ್ಯೂ ಆಗುತ್ತೆ, ತಾಯಿ ಕ್ಯಾಸ್ಟ್ ಬರಲ್ಲ.
ಓಕೆನಾ. ತಾಯಿ ಕ್ಯಾಸ್ಟ್ ನಮಗೆ ಅಪ್ಲೈ ಆಗಲ್ಲ. ಯಾವುದೇ ರಿಲಿಜನ್ನಲ್ಲಾದ್ರೂ ಅಷ್ಟೇ, ತಂದೆ ಯಾವ ಕ್ಯಾಸ್ಟಲ್ಲಿದ್ದೀರೋ, ನಮ್ಮದೊಂದು ಮೇಲ್ ಡಾಮಿನೇಟ್ ಕಂಟ್ರಿ ಆಗಿರೋದ್ರಿಂದ ಅದು ಅವಾಗಿಂದನೂ ಹಾಗೆ ಬಂದಿರೋದು. ತಂದೆದು ಯಾವುದು ಕ್ಯಾಸ್ಟ್ ಇದೆಯೋ ಅದೇ ಕೆಟಗರಿಗೆ ನಾವು ಕಂಟಿನ್ಯೂ ಆಗ್ತೀರಿ, ಓಕೆನಾ. ಬಟ್ ಮದುವೆ ಆದಮೇಲೆ ನೀವು ಒಂದು ಹುಡುಗಿ ಆಗಿದ್ರೆ ನಿಮ್ಮ ಗಂಡ ಯಾವುದಿರುತ್ತೋ, ಅಂದರೆ ಅದರ ಅರ್ಥ ಏನು ಅಂದರೆ ತಂದೆಯ ಕ್ಯಾಸ್ಟೇ ಮಕ್ಕಳಿಗೂ ಕಂಟಿನ್ಯೂ ಆಗುತ್ತೆ, ತಾಯಿ ಕ್ಯಾಸ್ಟ್ ಯಾವತ್ತೂ ಬರಲ್ಲ, ಓಕೆನಾ. ಸೊ ಇದು ವರ್ಟಿಕಲ್ ರಿಸರ್ವೇಷನ್ ಹೇಗೆ ಕ್ಲೈಮ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ಯಾವ ಕೆಟಗರಿಗೆ ಸೇರಿದ್ದೀರೋ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಪಡ್ಕೊಂಡಾದ್ಮೇಲೆ ನೀವು ಆ ಕೆಟಗರಿನ ಅಥವಾ ಆ ರಿಸರ್ವೇಷನ್ನ ಕ್ಲೈಮ್ ಮಾಡ್ಬೋದು, ಓಕೆನಾ. ಒಂದು ವೇಳೆ ನೀವು SC ಆಗಿರಿ ಅಥವಾ ಕೆಟಗರಿ OBCಗೆ ಬಂದು ಕೆಟಗರಿ 2A ಆಗಿದ್ದರೆ ನೀವು ಆ ಕೆಟಗರಿಗೆ ಸೇರಿರುವಂತಹ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿಬಿಟ್ಟು ನಿಮ್ಮ ಒಂದು ಸರ್ಟಿಫಿಕೇಟ್, ಜಾತಿ ದೃಢೀಕರಣ ಪತ್ರ, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಇನ್ಕಮ್ ಸರ್ಟಿಫಿಕೇಟ್ನ ತಗೊಂಡು ನೀವು ಆ ರಿಸರ್ವೇಷನ್ನ ಕ್ಲೈಮ್ ಮಾಡ್ಬೋದು. ಬಟ್ ಒಬ್ಬರು ಒಂದೇ ರಿಸರ್ವೇಷನ್ನ ಕ್ಲೈಮ್ ಮಾಡ್ಬೋದು, ನೆನಪಿರಲಿ. ಒಬ್ಬರು SC ಆಗಿದ್ದರೆ SC ಮಾತ್ರ ರಿಸರ್ವೇಷನ್ನ ಕ್ಲೈಮ್ ಮಾಡ್ಬೋದು. ಬಟ್ ಹಾರಿಜಾಂಟಲ್ ರಿಸರ್ವೇಷನಲ್ಲಿ ಚೇಂಜ್ ಆಗುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಡೋಂಟ್ ವೆರಿ, ಓಕೆನಾ. ಸೊ ಇದು ವರ್ಟಿಕಲ್ ರಿಸರ್ವೇಷನ್. ಅಫ್ಕೋರ್ಸ್ ನೀವೆಲ್ಲ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ. ಈಗ ನಾವು ಹಾರಿಜಾಂಟಲ್ ರಿಸರ್ವೇಷನ್ಗೆ ಹೋಗೋಣ. ಹಾರಿಜಾಂಟಲ್ ರಿಸರ್ವೇಷನ್ ಅಂದರೆ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಅಪ್ಲೈಡ್ ಆನ್ ಆಲ್ ಕೆಟಗರಿ. ಅಂದರೆ ನೀವು ಎನಿ ಕೆಟಗರಿಗೆ ಬನ್ನಿ, ನೀವು ಜನರಲ್ ಇರಲಿ, OBC ಇರಲಿ, SC ಇರಲಿ, ST ಇರಲಿ, ಯಾವುದೇ ಕೆಟಗರಿಯಲ್ಲಿದ್ದರೂ ನೀವು ಇದನ್ನು ಅಪ್ಲೈ ಮಾಡ್ಬೋದು, ಓಕೆನಾ. ಫಸ್ಟ್ ಇದರಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ವಿಮೆನ್, PWD, ದೆನ್ ಎಕ್ಸ್ ಸರ್ವಿಸ್ ಮ್ಯಾನ್, ಕನ್ನಡ ಮೀಡಿಯಮ್, ರೂರಲ್, ಓಕೆನಾ. ಇನ್ನೊಂದು ಸಲ ಹೇಳ್ತೀನಿ. ವಿಮೆನ್, ಎಕ್ಸ್ ಸರ್ವಿಸ್ ಮ್ಯಾನ್, PWD, ಕನ್ನಡ ಮೀಡಿಯಮ್, ದೆನ್ ರೂರಲ್ ಸರ್ಟಿಫಿಕೇಟ್ ಅಥವಾ ರೂರಲ್ ರಿಸರ್ವೇಷನ್, ಓಕೆನಾ. ಸೊ ಇದಿಷ್ಟು ನೀವು ಅಪ್ಲೈ ಮಾಡ್ಬೋದು. ಒಂದು ವೇಳೆ ನೀವು ಜನರಲ್ ಕೆಟಗರಿಗೆ ಬಂದು ವಿಮೆನ್ ಆಗಿದ್ದರೆ ಜನರಲ್ ವಿಮೆನ್ ನೀವು ರಿಸರ್ವೇಷನ್ ಕ್ಲೈಮ್ ಮಾಡ್ಬೋದು. ಜನರಲ್ ಪ್ಲಸ್ ವಿಮೆನ್ ಆಗಿ ಕನ್ನಡ ಮೀಡಿಯಮ್ ಆಗಿದ್ದರೆ ಜನರಲ್ ಪ್ಲಸ್ ವಿಮೆನ್ ಪ್ಲಸ್ ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡ್ಬೋದು, ಓಕೆ. ನೀವು ರೂರಲ್ಗೂ ಬರ್ತೀರಾ ಅಂದರೆ ಜನರಲ್ ಪ್ಲಸ್ ವಿಮೆನ್ ಪ್ಲಸ್ ಕನ್ನಡ ಮೀಡಿಯಮ್ ಪ್ಲಸ್ ರೂರಲ್ ಅಪ್ಲೈ ಮಾಡ್ಬೋದು. ಇಲ್ಲ ನೀವು PWDನೇ ಆಗಿದ್ರೂ ಕೂಡ ಜನರಲ್ ಪ್ಲಸ್ ವುಮೆನ್ ಪ್ಲಸ್ PWD ಪ್ಲಸ್ ಕನ್ನಡ ಮೀಡಿಯಮ್ ಪ್ಲಸ್ ರೂರಲ್. ಸೊ ನೀವು ಇಷ್ಟರಲ್ಲಿ ಇಷ್ಟೂ ರಿಸರ್ವೇಷನ್ನು ಕ್ಲೈಮ್ ಮಾಡ್ತೀರಾ ಅಂದರೆ ಇಷ್ಟೂ ರಿಸರ್ವೇಷನ್ನು ಕ್ಲೈಮ್ ಮಾಡ್ಬೋದು, ಓಕೆನಾ. ಇದಕ್ಕೆ ನೀವು ಎಲಿಜಿಬಲ್ ಆಗಿರಬೇಕು. ಫಸ್ಟ್ ವಿಮೆನ್ ರಿಸರ್ವೇಷನ್ ಗೊತ್ತಿದೆ ನಮಗೆ. ಕೆಲವೊಂದು ಸೀಟ್ ಮೆಟ್ರಿಕ್ಸ್ಗಳು ಬಿಡುವಾಗ, ಅಂದರೆ ಒಂದು ಅಪ್ಲಿಕೇಶನ್ ಬಿಡುವಾಗ ಎಷ್ಟು ವಿಮೆನ್ 33% ರಿಸರ್ವೇಷನ್ ಅಂತೂ ಇದ್ದೇ ಇರುತ್ತೆ, ವಿಮೆನ್ಸ್ಗೆ ಅಂತ ಎತ್ತಿಟ್ಟಿರ್ತಾರೆ. ಸೊ ವಿಮೆನ್ಸಲ್ಲಿ 33 ಸೀಟ್ಸ್ಗಳನ್ನ ವಿಮೆನ್ಗೆ ಅಂತಲೇ ಎತ್ತಿಡೋದ್ರಿಂದ ನೀವು ವಿಮೆನ್ ಕೆಟಗರಿಗೆ ಬರೋಗಿದ್ರೆ, ವುಮೆನ್ಸ್ ಆಗಿದ್ದರೆ ನೀವು ಇದನ್ನು ರಿಸರ್ವೇಷನ್ ಆಟೋಮೆಟಿಕಾಗಿ ಕ್ಲೈಮ್ ಮಾಡ್ಬೋದು. ಇದಕ್ಕೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಎಲ್ಲ ಇರಬೇಕಂದ್ರೆ ನೀವು ಹುಡುಗಿಯಾಗಿದ್ದರೆ ಸಾಕಾಗುತ್ತೆ, ಓಕೆನಾ. ದೆನ್ PWD ಗೊತ್ತಿದೆ, ನಿಮ್ಮ ಹತ್ರ ಎಷ್ಟು ಡಿಸಬಿಲಿಟಿ ಇದೆಯೋ ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ, ಡಾಕ್ಟ್ರ್ ಹತ್ರ ಪಡ್ಕೊಂಡಿದ್ದೀರಾ ಅಂದರೆ ಆ ಸರ್ಟಿಫಿಕೇಟ್ ಇದ್ದರೆ ಅಫ್ಕೋರ್ಸ್ PWD ರಿಸರ್ವೇಷನ್ ನೀವು ತೊಗೊಬೋದು. ನೀವು ಯಾವುದೇ ಕೆಟಗರಿಗೆ ಬಂದರು, ಅಂದರೆ ನೀವು ವರ್ಟಿಕಲಲ್ಲಿ ಎನಿ ಕೆಟಗರಿಗೆ ಬನ್ನಿ, ಜನರಲ್ ಎನಿ ಕೆಟಗರಿಗೆ ಬಂದರೂ ಆ ಕೆಟಗರಿ ಜೊತೆಗೆ ನೀವು ಇದನ್ನು ಕ್ಲೈಮ್ ಮಾಡ್ಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಒಂದು ವೇಳೆ ನೀವು ಆರ್ಮಿ, ನೇವಿ, ಏರ್ ಫೋರ್ಸಲ್ಲಿ ವರ್ಕ್ ಮಾಡಿದರೆ, ಸರ್ವಿಸ್ ಮಾಡಿದರೆ ನೀವು ಇದನ್ನು ಕ್ಲೈಮ್ ಮಾಡ್ಬೋದು. ಬಟ್ ನೆನಪಿರಲಿ, ಆ ಸರ್ವಿಸಲ್ಲಿ ಕೆಲಸ ಮಾಡುವಾಗ ನೀವು ಡಿಸ್ಮಿಸ್ ಆಗಿರಬಾರ್ದು. ಏನೋ ಒಂದು ತಪ್ಪು ಕೆಲಸ ಮಾಡಿ ಡಿಸ್ಮಿಸ್ ಆಗಿರೋದ್ರಿಂದ ಎಲ್ಲ ನಿಮ್ಮನ್ನು ತಗೊಳ್ಳಲ್ಲ. ಡಿಸ್ಮಿಸ್ ಆಗಿರಬಾರ್ದು. ಒಂದು ವೇಳೆ ನಿಮ್ಮ ಸರ್ವಿಸ್ ಮುಗಿದಿದ್ರೆ, ನಿಮ್ಮದು ಸರ್ವಿಸ್ ಪೀರಿಯಡ್ ಆಫ್ ಟೈಮ್ ಮುಗಿದಿದ್ರೆ ನೀವು ಬಂದು ಈ ಕೋಟಾನ ತೊಗೊಬೋದು. ಬಟ್ ಒಂದು ವೇಳೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದು ಅವರೇನಾದರೂ ಸರ್ವೀಸಲ್ಲಿರುವಾಗಲೇ ಡೆತ್ ಆಗಿದ್ದರೆ ಅವರ ವೈಫ್ ಮತ್ತು ಮಕ್ಕಳು ಕೂಡ ಕ್ಲೈಮ್ ಮಾಡ್ಕೊಬೋದು. ಬಟ್ ಇದು ಕೆಲವೊಂದು ಎಕ್ಸಾಮ್ಗೆ ಅಪ್ಲೈ ಆಗುತ್ತೆ, ಕೆಲವೊಂದು ಕಡೆ ಅಪ್ಲೈ ಆಗೋಲ್ಲ. ಸೊ ಇದನ್ನು ನೋಡ್ಕೊಬೇಕಾಗುತ್ತೆ, ಓಕೆನಾ. ಇದು ಎಕ್ಸ್ ಸರ್ವಿಸ್ ಮ್ಯಾನ್. ದೆನ್ ಕನ್ನಡ ಮೀಡಿಯಮ್ 1 to 10th ಬಂದುಬಿಟ್ಟು ನೀವು ಕನ್ನಡ ಮೀಡಿಯಮ್ ತೊಗೊಂಡು ಓದಿರಬೇಕು. 1 to 10 ಕಂಪಲ್ಸರಿ. 1 to 10 ಮಧ್ಯದಲ್ಲಿ ಎಲ್ಲೂ ಯಾವ ಕ್ಲಾಸು ಮಿಸ್ ಆಗಿರಬಾರ್ದು. 1ರಿಂದ 10 ತನಕನೂ ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ದೆನ್ ರೂರಲ್ ಕ್ಯಾಂಡಿಡೇಟ್ 1 to 10th ಬಂದುಬಿಟ್ಟು ರೂರಲ್ ಏರಿಯಾದಲ್ಲಿ ಓದಿರಬೇಕು. ಅಂದರೆ ಯಾವುದಾದ್ರೂ ಹಳ್ಳಿ, ರೂರಲ್ ಏರಿಯಾದಲ್ಲಿ, ರೂರಲ್ ಲಿಮಿಟ್ಸಲ್ಲಿ ನೀವು ಓದಿದರೆ ರೂರಲ್ ಏರಿಯಾನ ನೀವು ಕ್ಲೈಮ್ ಮಾಡ್ಬೋದು. ಸೊ ಇದರ ಅರ್ಥ ಇನ್ನೊಂದು ಸಲ ಹೇಳ್ತಿದ್ದೀನಿ.
ಒಂದು ವೇಳೆ ನೀವು ಇಷ್ಟಕ್ಕಿಷ್ಟು ರಿಸರ್ವೇಷನ್ನು ನಿಮ್ಮ ಹತ್ರ ಇದೆ ಅಂದರೆ ನೀವು ರೂರಲಲ್ಲೂ ಓದಿದ್ದೀರಾ, ಕನ್ನಡ ಮೀಡಿಯಮಲ್ಲೂ ಓದಿದ್ದೀರಾ, ದೆನ್ ನೀವು PWD ಕ್ಯಾಂಡಿಡೇಟ್ ಕೂಡ ಹೌದು, ದೆನ್ ಮತ್ತು ವಿಮೆನ್ ಕೂಡ ಹೌದು ಅಂದರೆ ನೀವು ಇಷ್ಟೂ ರಿಸರ್ವೇಷನ್ನು ಕ್ಲೈಮ್ ಮಾಡ್ಬೋದು. ಅಫ್ಕೋರ್ಸ್ ನೀವು ಇಷ್ಟೂ ರಿಸರ್ವೇಷನ್ನು ಕ್ಲೈಮ್ ಮಾಡ್ಬೋದು. ಬಟ್ ಇದರಲ್ಲಿ ಯಾವುದಾದ್ರೂ ಒಂದು ರಿಸರ್ವೇಷನ್ ನಾನು ಇದು ಮಾಡಬೇಕಂದ್ರೂ ಕೂಡ ಇಟ್ಸ್ ಓಕೆ. ನಿಮ್ಮ ಹತ್ರ ಬರೀ ಕನ್ನಡ ಮೀಡಿಯಮ್ ಮಾತ್ರ ಓದಿದ್ದೀರಾ, ಓಕೆ, ಕನ್ನಡ ಮೀಡಿಯಮ್ ಮಾತ್ರ ಕ್ಲೈಮ್ ಮಾಡ್ಬೋದು. ಸೊ ನಿಮ್ಮ SC ಅಂದರೆ ನಿಮ್ಮದು SC ಕ್ಯಾಟಗರಿಗೆ ಬರ್ತೀರಾ, ಬಟ್ ನೀವು ಪ್ಲಸ್ ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ, ಪ್ಲಸ್ ರೂರಲಲ್ಲಿ ಓದಿದ್ದೀರಾ ಅಂದರೆ ನಿಮ್ಮದು 3 ರಿಸರ್ವೇಷನ್ನು ಕ್ಲಬ್ ಆಗುತ್ತೆ. ಓಕೆನಾ? ಸೊ ನೀವು ಇದರಲ್ಲಿ ಎಷ್ಟೇ ಫಾರ್ ಎಕ್ಸಾಂಪಲ್ ಏನು ಹೇಳಿದೆ ಹೇಳಿ, ಹಾರಿಜಾಂಟಲ್ ರಿಸರ್ವೇಷನಲ್ಲಿ ನೀವು ಎಷ್ಟೇ ರಿಸರ್ವೇಷನ್ನ ಕ್ಲೈಮ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಹತ್ರ ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ಗಳಿರಬೇಕು. ಡಾಕ್ಯುಮೆಂಟ್ಸ್ಗಳು ಯಾವಾಗ ನಿಮ್ಮ ಹತ್ರ ಇರಬೇಕು ಅಂತಲೂ ಕೆಲವ್ರು ಕೇಳಿದರು. ನೀವು ಅಪ್ಲಿಕೇಶನ್ ಹಾಕುವಾಗಲೇ ಅಥವಾ ಹಾಕೋ ಮುಂಚೆನೇ ನಿಮ್ಮ ಹತ್ರ ಇಟ್ಕೊಂಡ್ರೆ ಒಳ್ಳೆಯದು. ಅಫ್ಕೋರ್ಸ್ PWD ಆಗಿದ್ದರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ. ಕನ್ನಡ ಮೀಡಿಯಮ್ ಆಗಿದ್ದರೆ ನೀವು ಫಸ್ಟ್ ಟೈಮ್ ಯಾವುದೋ ಗೌರ್ಮೆಂಟ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಕನ್ನಡ ಸರ್ಟಿಫಿಕೇಟ್ ತೊಗೊಳ್ಳಿ. ಅದು ಹೇಗೆ ತೊಗೊಬೇಕು ಅಂತಲೂ ಹೇಳ್ತೀನಿ, ಡೋಂಟ್ ವರಿ. ರೂರಲ್ ಸರ್ಟಿಫಿಕೇಟು ಮುಂಚೆನೇ ತೊಗೊಳ್ಳಿ, ಅದನ್ನು ನಾನು ಹೇಳ್ತೀನಿ. ಬಟ್ ಕ್ರೈಟೀರಿಯಾ ಹೇಳ್ದಲ್ಲ, 1 to 10 ನೀವು ಕನ್ನಡ ಮೀಡಿಯಮಲ್ಲಿ ಓದಿದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, 1 to 10 ರೂರಲ್ ಏರಿಯಾದಲ್ಲಿ ಓದಿದರೆ ರೂರಲ್ ಸರ್ಟಿಫಿಕೇಟ್ ಹೇಗೆ ತೊಗೊಬೇಕು ಅಂತ ನಾನು ಹೇಳ್ತೀನಿ. ಓಕೆನಾ? ದೆನ್ PWD ವಿಮೆನ್ ಗೊತ್ತಾಯಿತು. ಸೊ ಇದು ರಿಸರ್ವೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಬಟ್ ಎಷ್ಟು % ಸೀಟ್ಸ್ಗಳು ಇದರಲ್ಲಿ ಅಲಾಟ್ ಮಾಡಿರ್ತಾರೆ ಅನ್ನೋದು ಫಿಕ್ಸ್ಡ್ ಇಲ್ಲ. ಇದಕ್ಕೆ ಫಿಕ್ಸ್ಡ್ ಎಲ್ಲೂ ಕೊಟ್ಟಿಲ್ಲ, ಅದರಲ್ಲಿ ನಮಗೆ ಫಿಕ್ಸ್ಡ್ ಇದೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ವೇರಿ ಆಗುತ್ತೆ. ನಮಗೆ ಎಷ್ಟು ವೇಕೆನ್ಸಿಗಳಿದೆ, ಎಷ್ಟು ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಅಥವಾ ಯಾವ್ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿದೆ, ಇದನ್ನೆಲ್ಲ ನೋಡಿ ಒಂದು ಸೀಟ್ ಮೆಟ್ರಿಕ್ಸ್ನ ಅವರು ಫೈನಲ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ಯಾವಾಗಲೂ ಅಷ್ಟೇ ನೀವು ಅಪ್ಲಿಕೇಶನ್ ಹಾಕುವಾಗ ಸೀಟ್ ಮೆಟ್ರಿಕ್ಸ್ನ ನೋಡ್ಕೊಳ್ಳಿ. ಅಂದರೆ ಅವರೊಂದು ಸೀಟ್ಸ್ ಎಷ್ಟಿದೆ, ವೇಕೆನ್ಸಿಗಳು ಯಾವ್ಯಾವ ಕೆಟಗರಿಗೆ ಎಷ್ಟಿದೆ ಅನ್ನೋದು ಒಂದು ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕೆಟಗರಿಗೆ, ನಿಮ್ಮ ರಿಸರ್ವೇಷನ್ಗೆ ಎಷ್ಟು ಸೀಟ್ಸ್ಗಳು ಅವೈಲೇಬಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅದರ ಮೇಲೆ ನೀವು ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು. ಸುಮ್ಮನೆ ಬ್ಲೈಂಡಾಗೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನೀವು ಇದನ್ನು ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಇದು ಬಿಟ್ಟರೆ ಬೇರೆ ಏನು ಹೇಳಬೇಕು ಅಂದರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ರಿಸರ್ವೇಷನ್ ಸರ್ಟಿಫಿಕೇಟ್ಗಳನ್ನ ನಾವು ಹೇಗೆ ಪಡ್ಕೊಬೇಕು ಅನ್ನೋದನ್ನು, ಪ್ರೋಸೆಸ್ ಏನಿದೆ, ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದು ನಾನು ಹೇಳ್ತೀನಿ. ಡೋಂಟ್ ವೆರಿ. ದೆನ್ ಬೇರೆ ಏನಾದರೂ ಕೇಳೋ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನೆಕ್ಸ್ಟು ಆ್ಯಕ್ಚುಲಿ ಸರ್ಟಿಫಿಕೇಟ್ಸ್ಗಳು, ಕ್ಯಾಸ್ಟ್ ಸರ್ಟಿಫಿಕೇಟ್ ಹೇಗೆ ಮಾಡಬೇಕು, ಇನ್ಕಮ್ ಸರ್ಟಿಫಿಕೇಟ್ ಹೇಗೆ ಮಾಡಬೇಕು, ಆಮೇಲೆ ಈ ಥರ ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ಇದೆಲ್ಲದನ್ನು ಹೇಳ್ತೀನಿ. ಸಿಂಧುತ್ವ ಒಂದು ಇಂಪಾರ್ಟೆಂಟ್ ಇದೆ, ಹೇಳ್ತೀನಿ. ದೆನ್ ನಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಹೇಳಿದ್ದೀನಿ, ಸಿಂಧುತ್ವ ಹೇಳ್ತೀನಿ, ಟ್ರೈನಿಂಗ್ ಒಂದು ಹೇಳಬೇಕು ಹೇಳ್ತೀನಿ. ಸೊ ಸದ್ಯಕ್ಕೆ ಇದಿಷ್ಟಿರಲಿ. ಸೊ ಹೆಲ್ಪ್ಫುಲ್ ಆಗ್ತಿದೆ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬೇರೆ ಏನಾದರೂ ಕೇಳಬೇಕು ಅಂತ ಇದ್ದರೆ ಅಫ್ಕೋರ್ಸ್ ನೀವು ಕೇಳಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋ ಹಾಕ್ತೀನಿ. ಡೋಂಟ್ ವರಿ. ಸೊ ಹೆಲ್ಪ್ಫುಲ್ ಆಗ್ತಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನಕ್ಕೆ ನಿಮ್ಮ ಥರನೇ ಸ್ಟೂಡೆಂಟ್ಸ್ಗಳು ತುಂಬ ಜನ ಇರ್ತಾರಲ್ವ, ಅವ್ರಿಗೆ ಗೊತ್ತಿರಲ್ಲ. ಸೊ ಶೇರ್ ಮಾಡಿ, ಸೊ ದಟ್ ಅವರಿಗೂ ಹೆಲ್ಪ್ಫುಲ್ ಆಗಲಿ, ನಿಮಗೂ ಹೆಲ್ಪ್ಫುಲ್ ಆಗಲಿ. ದೆನ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ, ಐ ವಿಲ್ ಆನ್ಸರ್. ಓಕೆನಾ? ಸೊ ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.